ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಾಲ್ಮರ ಪ್ರೌಢಶಾಲೆ, ಚುಂಚನಕುಪ್ಪೆ. ಮಕ್ಕಳೇ, ಇವತ್ತು ನಾವು 8ನೇ ತರಗತಿಯ ಒಂದು ಅಧ್ಯಾಯವಾಗಿರತಕ್ಕಂತಹ ಭಾಗಲಬ್ಧ ಸಂಖ್ಯೆಗಳು ಇದರ ಬಗ್ಗೆ ತಿಳ್ಕೊಳ್ಳೋಣ. ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಅನೇಕ ಸಂಖ್ಯೆಗಳು, ಅವುಗಳ ವಿಧಗಳು, ಹಾಗೆ ಅವುಗಳು ಒಳಗೊಂಡಿರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ಬಿಡಿಸಿದ್ದೀವಿ, ಹೌದಲ್ವಾ? ಅಂದರೆ ಈ ಸಂಖ್ಯೆಗಳು ಅನ್ನೋದನ್ನು ನಾವು ದಿನನಿತ್ಯ ಬಳಸ್ತಾನೆ ಇರ್ತೀವಿ. ಹಾಗೆ ಈ ಒಂದು ಬೀಜಗಣಿತದಲ್ಲಿ ಈ ಭಾಗಲಬ್ಧ ಬೀಜೋಕ್ತಿಗಳು, ಹಾಗೆ ಬೀಜ ಪದಗಳು, ಏಕಪದ, ದ್ವಿಪದ, ಈ ರೀತಿಯಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಅಂದರೆ ಒಂದು ಸಮೀಕರಣ ಬಿಡಿಸೋದು ಅಂದರೆ ಆ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಿಯೋದು, ಸಮತ್ವವನ್ನ ಬರೋದಕ್ಕೆ, ಅಂದ್ರೆ ಆ ಸಮೀಕರಣದ ಸಮತ್ವವನ್ನ ಪಡ್ಕೊಳ್ಳೋದಕ್ಕೆ ಆ ಚರಾಕ್ಷರದ ಬೆಲೆಯನ್ನ ನಾವು ಕಂಡುಹಿಡಿದಿದ್ದೀವಿ, ಹೌದಲ್ವಾ? ಹಾಗಾದ್ರೆ ಈ ಒಂದು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಯಾವ ಸಂಖ್ಯೆಗಳು ಬರ್ತವೆ? ಈ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಮತ್ತೆ ಅಭಾಗಲಬ್ಧ ಅಂತ 2 ಗುಂಪುಗಳಾಗಿ ವಿಭಾಗವನ್ನ ಮಾಡ್ತೀವಿ. ಏನಪ್ಪ ಇದು ಭಾಗಲಬ್ಧ ಸಂಖ್ಯೆ ಅಂದ್ರೆ? ಫಸ್ಟ್ ಆಫ್ ಆಲ್ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಭಾಗಲಬ್ಧ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಎಲ್ಲವೂ ಕೂಡ ಇದಾವೆ. ಅಂದ್ರೆ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಈ ಸ್ವಾಭಾವಿಕ, ಪೂರ್ಣಾಂಕಗಳೆಲ್ಲವೂ ಕೂಡ ಬರ್ತವೆ. ಇಲ್ಲಿ ನೋಡಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. x + 2 = 10 ಅಂತ ಇದೆ. x + 2 = 10. ಇದು ಒಂದು ಸಮೀಕರಣ, ಹೌದಲ್ವಾ? ಸಮತ್ವವನ್ನು ಸೂಚಿಸ್ತಕ್ಕಂಥ ಒಂದು ವಾಕ್ಯ ಆಗಿದೆ. ಇಲ್ಲಿ x ಗೆ ಯಾವ ಬೆಲೆ ಹಾಕಿದ್ರೆ ನಮಗೆ 10 ಅನ್ನೋದು ಸಿಗುತ್ತೆ ಅಂತ ನೋಡ್ಕೊಳ್ಳಿ. x ನ ಬೆಲೆ ಏನು? ನಾವು ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀವಲ್ವಾ? 10 - 2 = 8. ಈ 8 ಅನ್ನೋದು ಒಂದು ಸಂಖ್ಯೆ. ಎಂಥ ಸಂಖ್ಯೆ ಅದು? ಅದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ. ಈಗ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀವಿ ನೋಡಿ. x + 5 = 5 ಅಂತ ಇದೆ. x + 5 = 5. x ಗೆ ಅಂದ್ರೆ x ಅನ್ನೋ ಒಂದು ಚರಾಕ್ಷರಕ್ಕೆ ಯಾವ ಬೆಲೆ ಹಾಕಿದ್ರೆ ಅದ್ರ ಮೊತ್ತ, ಅಂದ್ರೆ ಅದ್ರ ಜೊತೆಗಿರ್ತಕ್ಕಂಥ 5 ಮೊತ್ತ, x ನ ಮೊತ್ತ ನಮಗೆ 5 ಬರಬೇಕು. ಯಾವ ಸಂಖ್ಯೆಯನ್ನ ಕೂಡಿದಾಗ ಅದೇ ಸಂಖ್ಯೆ ಬರುತ್ತೆ? ಯೋಚನೆ ಮಾಡಿ. 0 ಅಲ್ವಾ? ಹಾಗಾದ್ರೆ x ಏನಾಗುತ್ತೆ ಹೇಳಿ? 5 - 5 = 0 ಅಂತ ಆಯ್ತು. ಈಗ ಇನ್ನೂ ಒಂದು ಉದಾಹರಣೆ ನೋಡೋಣ. x + 6 = 3 ಅಂತ ಇದೆ. x + 6 = 3. ಇಲ್ಲಿ ಯಾವ ನಂಬರ್ನ 6ಗೆ ಸೇರಿಸಿದ್ರೆ 3 ಬರುತ್ತೆ? ಈಗ x = 3 - 6 ಎಷ್ಟು ಬಂತು ನಮಗೆ? x ನ ಬೆಲೆ ಎಷ್ಟು ಬಂತು ನಮಗೆ? -3 ಅಂತ ಬಂತು. ಇಲ್ಲಿ ನೋಡಿ, x ನ ಬೆಲೆ 8 ಅಂತ ಬಂತು, ಇಲ್ಲಿ x ನ ಬೆಲೆ 0 ಅಂತ ಬಂತು, ಇಲ್ಲಿ x ನ ಬೆಲೆ -3 ಅಂತ ಬಂದಿದೆ. ಇಲ್ಲಿ ಮೊದಲನೇದು ಧನ ಸಂಖ್ಯೆ ಆಗಿದೆ, +8 ಅಂತ ಬಂದಿದೆ, ಹೌದಲ್ವಾ? ಈಗ ಯಾವುದೇ ನಾವು ದಿನನಿತ್ಯ ಬಳಸ್ತಕ್ಕಂತಹ ನಾವು ಈ ಒಂದು ಎಣಿಕೆಯ ಸಂಖ್ಯೆಗಳು 1, 2, 3, 4 ಏನು ಬಳಸ್ಕೋತೀವಲ್ಲ, ಎಣಿಸೋದಕ್ಕೆ ಬಳಸ್ಕೋತೀವಲ್ಲ, ಅಂತ ಒಂದು ಸಂಖ್ಯೆಗಳನ್ನು ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಅದನ್ನ n ನಿಂದ ಸೂಚಿಸ್ತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಅದನ್ನ ಕ್ಯಾಪಿಟಲ್ N ನಿಂದ ಸೂಚಿಸ್ತೀವಿ. ಅರ್ಥ ಆಯ್ತಾ? ಇದೇ ಒಂದು ಸ್ವಾಭಾವಿಕ ಸಂಖ್ಯೆಗಳಿಗೆ ನೆಕ್ಸ್ಟ್ 0ಯನ್ನು ಸೇರಿಸಿದ್ರೆ ನಮಗೆ ಎಂತ ಗಣ ಸಿಗುತ್ತೆ? ಅದು ಪೂರ್ಣ ಸಂಖ್ಯೆಗಳ ಗಣ, ಹೋಲ್ ನಂಬರ್ಸ್ ಅಂತ ಸಿಗುತ್ತೆ. ಆಯ್ತಾ? ಸ್ವಾಭಾವಿಕ ಸಂಖ್ಯೆ ಅಂದ್ರೆ 1ರಿಂದ ಶುರುವಾಗುತ್ತೆ, ಅನಂತ ತನಕ ನಮಗೆ ಸಂಖ್ಯೆಗಳು ಸಿಗ್ತವೆ. ನೆವರ್ ಎಂಡಿಂಗ್ ಅಂತ ಹೇಳ್ತೀವಿ. ಸಂಖ್ಯೆಗಳು ಅಸಂಖ್ಯಾತ ಇದ್ದಾವೆ. ಈಗ ಈ ಒಂದು ಸ್ವಾಭಾವಿಕ ಸಂಖ್ಯೆಗಳಿಗೆ 0ಯನ್ನು ಸೇರಿಸಿದಾಗ ನಮಗೆ ಪೂರ್ಣ ಸಂಖ್ಯೆಗಳ ಗಣ ಸಿಗುತ್ತೆ. ಈ ಒಂದು ಪೂರ್ಣ ಸಂಖ್ಯೆ 0ಯಿಂದ ಪ್ರಾರಂಭವಾಗುತ್ತೆ. 0, 1, 2, 3, 4 ಈ ರೀತಿಯಾಗಿ ನಾವೇನ್ ಮಾಡ್ಬೋದು? ಬರಿತಾ ಹೋಗ್ಬೋದು. ನೆಕ್ಸ್ಟ್ ಈ ಒಂದು ಧನ ಸಂಖ್ಯೆಗಳು, ನೆಕ್ಸ್ಟ್ 0, ಅದು ನೆಕ್ಸ್ಟ್ ಬರ್ತಕ್ಕಂಥ ಋಣ ಸಂಖ್ಯೆಗಳನ್ನ ಸೇರಿಸಿದ್ರೆ, ನೆಗೆಟಿವ್ ನಂಬರ್ಸ್ ಒಳಗೊಂಡಿರ್ತಕ್ಕಂತಹ ಒಂದು ಸಂಖ್ಯಾ ಗಣವನ್ನು ನಾವು ಇಂಟಿಜರ್ಸ್ ಅಂದ್ರೆ ಪೂರ್ಣಾಂಕಗಳ ಗಣ ಅಂತ ಕರಿತೀವಿ. ಅದನ್ನ ಕ್ಯಾಪಿಟಲ್ Z ಇಂದ ಸೂಚಿಸ್ತೀವಿ. ಪೂರ್ಣಾಂಕಗಳು ಅಂದ್ರೆ 0 ಸಿಗುತ್ತೆ, ಧನ ಸಂಖ್ಯೆಗಳು ಇರ್ತವೆ, ಹಾಗೆ ಋಣ ಸಂಖ್ಯೆಗಳು ಕೂಡ ಇರ್ತವೆ. ಈ ಒಂದು ಸಂಖ್ಯೆಗಳ ಗಣವನ್ನು ನಾವು ಇಂಟಿಜರ್ಸ್ ಅಂದ್ರೆ ಪೂರ್ಣಾಂಕಗಳ ಗಣ ಅಂತ ಹೇಳ್ತೀವಿ. ಈಗ ಇನ್ನೊಂದು ಉದಾಹರಣೆ ನೋಡೋಣ. 2x = 3 ಅಂತ ಇದೆ. 2x = 3 ಅಂತ ಇದ್ರೆ x ನ ಬೆಲೆ ಏನಾಗುತ್ತೆ? x = 3/2. ಹೌದಲ್ವಾ? ಈಗ ಇನ್ನೂ ಒಂದು ಎಕ್ಸಾಂಪಲ್ ನೋಡೋಣ. 3x - 4 = 5 ಅಂತ ಇದೆ. 3x - 4 ಅಥವಾ 3 ಅಂತಲೇ ತಗೋಣ.
ಇಲ್ಲಿ 3 x ಏನು ಬರುತ್ತೆ 3 ಪ್ಲಸ್ 4 ಅಂತ ಬಂತು. x 4 ಪ್ಲಸ್ 3 7/3 ಅಂತ ಬಂತು. ಅರ್ಥ ಆಯ್ತಾ? ಅಕಸ್ಮಾತ್ ಇದೇನಾದ್ರೂ ಪ್ಲಸ್ ಆಗಿದ್ರೆ ಇದನ್ನ ಮೈನಸ್ ಅಂತ ತಗೊಂಡ್ರೆ ಇಲ್ಲೇನ್ ಬರುತ್ತೆ 4ರಲ್ಲಿ 3ನ್ನ ಕಳೆದ್ರೆ 3ರಲ್ಲಿ 4ನ್ನ ಕಳೆದ್ರೆ -1 ಅಂತ ಬರುತ್ತೆ. ಸೊ -1/3 ಪ್ಲಸ್ 3/2 ಇವೆಲ್ಲ ಎಂಥ ಸಂಖ್ಯೆಗಳು? ಭಿನ್ನ ರಾಶಿಗಳು. ಹೌದಾ? ಅಂಶ ಮತ್ತೆ ಛೇದ. ಅಂಶ ಯಾವುದು? 3, ಛೇದ 2. ಯಾವ ರೂಪದಲ್ಲಿದೆ ಇವೆಲ್ಲವೂ ಕೂಡ? ಭಿನ್ನ ರಾಶಿ ರೂಪದಲ್ಲಿ p/q ರೂಪದಲ್ಲಿದ್ದಾವೆ. ಸೊ ಈ p/q ರೂಪದಲ್ಲಿ ಇರ್ತಕ್ಕಂತಹ ಸಂಖ್ಯಾಗಣವನ್ನ ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗ್ತಕ್ಕಂತಹ ಒಂದು ಸಂಖ್ಯಾಗಣವನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಇಲ್ಲಿ p ಮತ್ತೆ q ಅನ್ನೋದು 0ಗೆ ಸಮ ಆಗಿರಬಾರ್ದು. ಕಂಡೀಷನ್ ಇದೆ. q 0 ಆಗ್ಬಿಟ್ರೆ ಇಲ್ಲಿ ನೋಡಿ 3/0 3/0 ಅಂದ್ರೆ 0 ಏನೇ ಕೊಡಿಸಿದ್ರು ಕೂಡ 0 ಬಂದ್ಬಿಡುತ್ತೆ. ಸೊ 3ನ್ನ 0ಯಿಂದ ಭಾಗಾಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಅಸಂಭವ. ಅರ್ಥ ಆಯ್ತಾ? ನಾಟ್ ಡಿಫೈನ್ಡ್ ಅಂತ ಕರಿತೀವಿ. ವ್ಯಾಖ್ಯಾನಿಸಲು ಸಾಧ್ಯ ಆಗಲ್ಲ ಅಂತ ಹೇಳ್ತೀವಿ. ಸೊ ಇಲ್ಲಿ ಇವು ನಾಟ್ ಈಕ್ವಲ್ ಟು 0 ಆಗುತ್ತೆ. ಬಟ್ ಅಂಶ ಮಾತ್ರ ಏನಾಗ್ಬೋದು? 0 ಆಗ್ಬೋದು. ನೋಡಿ 3/0 ಬಂದು ನಾವು 0/3 ಬರೀಬೋದು. 3/3 3 0 ಅದು ಆಗುತ್ತೆ. ಅದಕ್ಕೆ ಒಂದು ಛೇದ ಮಾತ್ರ 0 ಆಗಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಯನ್ನ 8 ಅಂತ ಹೇಳಿದ್ರೆ 8/1 ಅಂತ ಬರೀಬೋದಲ್ವಾ? 0 ಅಂತ ಹೇಳಿದ್ರೆ 0/1 ಅಂತ ಬರೀಬೋದಲ್ವಾ? -3ನ್ನ -3/1 ಅಂತ ಬರೀಬೋದಲ್ವಾ? ಯಾವುದೇ ಒಂದು ಸಂಖ್ಯೆಯನ್ನ p/q ರೂಪದಲ್ಲಿ ಬರೀಬಹುದು. ಯಾವ ಸಂಖ್ಯೆ ಇಲ್ಲ ಅಂತಂದ್ರೆ /1 ಅಂತ ಬರೀಬಹುದು. 1 1 7 1 8 7 1 1 7 1 0 7 1 1 7 1 × -3 ಅಂದ್ರೆ -3. ಅಂದ್ರೆ ಈ ಎಲ್ಲಾ ಸಂಖ್ಯೆಗಳನ್ನ ಸ್ವಾಭಾವಿಕ, ಪೂರ್ಣ, ಪೂರ್ಣಾಂಕಗಳು ಈ ಎಲ್ಲಾ ಸಂಖ್ಯೆಗಳನ್ನು ಕೂಡ ನಾವು ಈ ಭಾಗಲಬ್ಧ ಅಂದ್ರೆ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯ ಆಗುತ್ತೆ. ಹಾಗಾಗಿ ಈ L ಮತ್ತೆ W ಮತ್ತೆ Z ಅಂದ್ರೆ ಸ್ವಾಭಾವಿಕ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು ಎಲ್ಲವನ್ನೂ ಕೂಡ ನಾವು ಒಟ್ಟಾರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಆ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಮಗೆ ಎಲ್ಲವೂ ಕೂಡ ಉಪಗಣಗಳು ಸ್ವಾಭಾವಿಕ, ಪೂರ್ಣ ಸಂಖ್ಯೆ ಮತ್ತೆ ಪೂರ್ಣಾಂಕಗಳು. ಈ ರೀತಿಯಾಗಿ ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರಿತೀವಿ ಎಂದು ಹೇಳ್ತೀವಿ. ಯಾವುದೇ ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾದರೆ ಅಂತಹ ಒಂದು ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಸ್ವಾಭಾವಿಕ ಬರುತ್ತೆ, ಪೂರ್ಣ ಸಂಖ್ಯೆ ಬರುತ್ತೆ, ಪೂರ್ಣಾಂಕ ಕೂಡ ಬರ್ತವೆ. ಯಾಕಂದ್ರೆ ಎಲ್ಲವನ್ನು ಕೂಡ ನಾವು ಭಿನ್ನ ರಾಶಿ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟು ಆದ್ಮೇಲೆ ಮತ್ತೆ ಈ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅಂತ ತಿಳ್ಕೊಂಡ್ವಲ್ಲ. ಸೊ ಇಂದಿನ ತರಗತಿಯಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಈ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು. ಈ ಒಂದು ಅವಧಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಅನುಗುಣವಾಗಿರ್ತಕ್ಕಂತಹ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಗುಣಲಕ್ಷಣಗಳು? ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಪ್ರತಿಯೊಂದರಲ್ಲಿ ಸ್ವಾಭಾವಿಕ, ಪೂರ್ಣ, ಪೂರ್ಣಾಂಕ ಎಲ್ಲ ಸಂಖ್ಯೆಗಳು ಕೂಡ ಕೆಲವೊಂದು ಗುಣಲಕ್ಷಣಗಳು ಅಳವಡಿಸಕ್ಕೆ ಸಾಧ್ಯ ಆಗತ್ತಾ ಅಥವಾ ಸಾಧ್ಯ ಆಗಲ್ವಾ ಎಂಬುದನ್ನು ನಾವಿವತ್ತು ಪರೀಕ್ಷೆಯನ್ನ ಮಾಡೋಣ. ಅದರಲ್ಲಿ ಅನೇಕ ಗುಣಲಕ್ಷಣಗಳಿದ್ದಾವೆ. ಆವೃತ್ತತೆ ಇರ್ಬೋದು, ಸಹವರ್ತನೀಯ ಗುಣ ಆಗಿರ್ಬೋದು, ಪರಿವರ್ತನೀಯ ಗುಣ ಆಗಿರ್ಬೋದು, ಆ ಒಂದು ಸಂಖ್ಯೆಗಳ ಸಂಕಲನ, ಅನನ್ಯತಾಂಶ, ಹಾಗೆ ಗುಣಾಕಾರದ ಅನನ್ಯತಾಂಶ, ಈ ರೀತಿಯಾಗಿ ನಾವು ಅನೇಕ ಗುಣಲಕ್ಷಣಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ನೋಡಿ, ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು. ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಇದರಲ್ಲಿ ಮೊದಲನೇದು ಆವೃತ್ತತೆ. ಆವೃತ್ತತೆ ಅಂದ್ರೆ ಕ್ಲೋಜರ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಮೊದಲನೇ ಒಂದು ಗುಣಲಕ್ಷಣ. ಈ ಒಂದು ಪ್ರತಿಯೊಂದು ಸಂಖ್ಯೆಗಳಂದ್ರೆ ಸ್ವಾಭಾವಿಕ, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳ ಮೇಲೆ ನಾವು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತೆ ಭಾಗಾಕಾರದ ಒಂದು ಪರಿಕಲ್ಪನೆಗಳನ್ನು ಹಾಕ್ಬಿಟ್ಟು ಅವುಗಳ ಮೇಲೆ ಕೊಟ್ಟಿರ್ತಕ್ಕಂತಹ ಗಣವು ಆವೃತ್ತತೆಯನ್ನು ಹೊಂದಿದೆಯಾ ಇಲ್ಲ ಅಂತ ಇಲ್ಲಿ ಪರೀಕ್ಷೆಯನ್ನ ಮಾಡಬೇಕು. ಮೊದಲನೇ ನಾವು ಇಲ್ಲಿ ಪೂರ್ಣ ಸಂಖ್ಯೆಗಳನ್ನ ನೋಡೋಣ. ಆಯ್ತಾ? ಮೊದಲನೇದು ಪೂರ್ಣ ಸಂಖ್ಯೆಗಳು. ಆಯ್ತಾ? 0 ಮತ್ತು 5 ಪೂರ್ಣ ಸಂಖ್ಯೆಗಳಾಗಿರಲಿ. 0 ಮತ್ತು 5 ಪೂರ್ಣ ಸಂಖ್ಯೆಗಳು ಆಗಿರಲಿ ಅಂತ ಹೇಳೋಣ. ಆಯ್ತಾ?
ಇವಾಗ ಸಂಕಲನ ಇರೋದು ಇವಾಗ 0 ಪ್ಲಸ್ 5 ಇಸ್ ಈಕ್ವಲ್ ಟು 5 ಅಂತ ಬರುತ್ತೆ. 0 ಮತ್ತು 5 ಅನ್ನೋದು ಪೂರ್ಣ ಸಂಖ್ಯೆಗಳು. ಸಂಕಲನ ಅಂದರೆ 0 ಪ್ಲಸ್ 5 ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ? 5 ಬಂತು. ಈ 5 ಕೂಡ ಬಿಲಾಂಗ್ಸ್ ಟು ಡಬ್ಲ್ಯೂ ಅಂತ ಬಿಟ್ಕೊಳ್ಳೋಣ. ಪೂರ್ಣ ಸಂಖ್ಯೆಗಳಿಗೆ ಯಾವ ಚಿಹ್ನೆ ಯೂಸ್ ಮಾಡ್ತೀವಿ ನಾವು? ಡಬ್ಲ್ಯೂ ಅಲ್ವಾ? ಈ ಬಿಲಾಂಗ್ಸ್ ಟು ಅಂದ್ರೆ ಸೇರಿದೆ ಅಂತ ಅರ್ಥ. 0 ಪ್ಲಸ್ 5 ಇಸ್ ಈಕ್ವಲ್ ಟು 5. 5 ಅನ್ನೋದು ಪೂರ್ಣ ಸಂಖ್ಯೆಗಳಿಗೆ ಸೇರಿದೆ. ಈಗ ನೀನು 5 ಮತ್ತೆ 2 ತಗೊಂಡು 5 ಪ್ಲಸ್ 2 ಅದು ಕೂಡ ಏನಾಗಿರುತ್ತೆ? ಪೂರ್ಣ ಸಂಖ್ಯೆಗಳಿಗೆ ಸೇರ್ಕೊಂಡಿರುತ್ತೆ. ಹಾಗಾದ್ರೆ ಈ ಒಂದು ಸಂಕಲನದಲ್ಲಿ ಪೂರ್ಣ ಸಂಖ್ಯೆಗಳು ಆವರ್ತತೆಯನ್ನ ಹೊಂದಿದೆ ಅಂತ ಬರೀಬಹುದು. ಅಂದ್ರೆ ಏನು ಬರೀಬಹುದು? ಸಂಕಲನದಲ್ಲಿ ಪೂರ್ಣ ಸಂಖ್ಯೆಗಳ ಗಣವು ಆವರ್ತತೆಯನ್ನ ಹೊಂದಿದೆ ಅಂದ್ರೆ ಆವೃತವಾಗಿದೆ. ಪೂರ್ಣ ಸಂಖ್ಯೆಗಳ ಗಣವು ಸಂಕಲನದಲ್ಲಿ ಆವೃತ್ತಿಯನ್ನ ಹೊಂದಿದೆ ಅಂದ್ರೆ ಆವೃತವಾಗಿದೆ ಅಂತ. ನೆಕ್ಸ್ಟ್ ಎರಡನೇ ಎಕ್ಸಾಂಪಲ್ ಯಾವುದು? ನೆಕ್ಸ್ಟ್ ಪೂರ್ಣಾಂಕಗಳ ಗಣ 2 ಮತ್ತೆ -3 ಅಂತ ಇಟ್ಕೊಂಡು, ಮೈನಸ್ ಅನ್ನೋದು ಪೂರ್ಣಾಂಕಗಳ ಗಣಕ್ಕೆ ಸೇರಿಕೊಳ್ಳುತ್ತೆ. 2 ಮತ್ತೆ 3 ಪೂರ್ಣಾಂಕಗಳಾಗಿರಲಿ. 2 ಮತ್ತೆ 3 ಪೂರ್ಣಾಂಕಗಳಾಗಿರಲಿ. ಆಯ್ತಾ? ಇವಾಗ ಸಂಕಲನ ಅಂತಾನೆ 2 ಪ್ಲಸ್ ಆಫ್ -3. 2 ಮತ್ತೆ -3 ಕೂಡಿಸ್ತಾ ಇದ್ದೀನಿ. ಇಸ್ ಈಕ್ವಲ್ ಟು ಏನು ಬರೀಬಹುದು? ಪ್ಲಸ್ ಇಂಟು ಮೈನಸ್ -3. 2 -3 ಅಂದ್ರೆ -1. ಇದು ಕೂಡ ಆ ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ಬಿಲಾಂಗ್ಸ್ ಟು ಝೆಡ್ ಅಂತ ಬರೀಬಹುದಲ್ವಾ? ಇಲ್ಲಿ ಕೂಡ 0 ಪ್ಲಸ್ 5 ಇಸ್ ಈಕ್ವಲ್ ಟು 5 ಅದು ಪೂರ್ಣ ಗಣಕ್ಕೆ ಸೇರಿದೆ. -1 ಅನ್ನೋದು ಕೂಡ ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ನೀವು ಯಾವ್ದಾದ್ರು ನಂಬರ್ಸ್ ತಗೊಂಡು ನೀವು ಅದನ್ನ ಮಾಡಬಹುದು. ನೆಕ್ಸ್ಟ್ ಮೂರನೇದು 1/2 ಮತ್ತು 3/4 ಅಂತ ಹೇಳಿ. 1/2 ಮತ್ತೆ 3/4 ಇದೆಂತ ಸಂಖ್ಯೆಗಳಿಗೂ? ಭಾಗಲಬ್ಧ ಸಂಖ್ಯೆಗಳು. 1/2 ಮತ್ತೆ ಭಾಗಲಬ್ಧ ಸಂಖ್ಯೆಗಳಾಗಿರಲಿ. ಹಾಗಾದ್ರೆ ಇವುಗಳನ್ನೆಲ್ಲ ನಾವು ಸಂಕಲನದ ಒಂದು ಈಗ 1/2 ಪ್ಲಸ್ 3/4 ಎರಡು ಸಂಖ್ಯೆಗಳನ್ನ ಆ ಗುಂಪಿಗೆ ತಗೊಂಡಿದ್ವಿ. ಇವುಗಳನ್ನ ಕೂಡಿದಾಗ ಬರ್ತಕ್ಕಂಥ ಮೊತ್ತವು ಕೂಡ ಗಣಕ್ಕೆ ಸೇರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಸಹ ಏನಾಗುತ್ತೆ? 4 2 8 ಅಂತ ಇಟ್ಕೊಂಡ 4 4 ಪ್ಲಸ್ 2 3 6 ಸೊನ್ನೆಗೆ 10 ಡಿವೈಡೆಡ್ ಬೈ 8 5 2 5 10 2 4 8 ಸೊನ್ನೆ ಬಂದಿರ್ತಕ್ಕಂಥ ಆನ್ಸರ್ ಎಷ್ಟು? ಮೊತ್ತ 5 ಡಿವೈಡೆಡ್ ಬೈ 4. 5/4 ಅನ್ನೋದು ಭಾಗಲಬ್ಧ ಸಂಖ್ಯೆಗಳಾಗಿದೆಯಾ? ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದೆ ಅಲ್ವಾ? ಹೌದು ಮಕ್ಕಳೇ, ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿದೆ. 5/4 ಬಿಲಾಂಗ್ಸ್ ಟು ಕ್ಯೂ ಅಂತ. ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ಚಿಹ್ನೆ ಯೂಸ್ ಮಾಡ್ತೀವಿ? ಕ್ಯೂ. ಹಾಗಾದ್ರೆ ಇಲ್ಲಿ ನೋಡಿ, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಕೂಡ ಏನು ಸಂಕಲನದಲ್ಲಿ ಆವೃತ್ತಿ ಆಗಿದ್ದಾವೆ, ಆವೃತವಾಗಿದ್ದಾವೆ ಅಂತ ಬರೀಬೇಕು. ಅಂದ್ರೆ ಯಾವ್ದು? ಡಬ್ಲ್ಯೂ ಝೆಡ್ ಮತ್ತೆ ಕ್ಯೂ ಎಲ್ಲವೂ ಕೂಡ ಸಂಕಲನದಲ್ಲಿ ಆವೃತವಾಗಿದೆ. ಇದು ಮೊದಲ ಕಂಡೀಷನ್ ಅಂದ್ರೆ ಮೊದಲ ಒಂದು ಪ್ರಾಪರ್ಟಿ. ಎಲ್ಲ ಗಣಗಳು ಕೂಡ ಸಂಕಲನದಲ್ಲಿ ಆವೃತವಾಗಿವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವ್ಯವಕಲನ. ನೆಕ್ಸ್ಟ್ ಬರ್ತಕ್ಕಂಥ ವ್ಯವಕಲನ. ಇದು ನೋಡೋಣ. ವ್ಯವಕಲನದಲ್ಲಿ ಮೊದಲನೇದು ಯಾವುದು? ಇದರಲ್ಲಿ ಪೂರ್ಣ ಸಂಖ್ಯೆಗಳು 0 ಮತ್ತು 4. ಇದು ಬಿಲಾಂಗ್ಸ್ ಟು ಡಬ್ಲ್ಯೂ ಆಗಿರಲಿ. ಆಯ್ತಾ? ಡಬ್ಲ್ಯೂ ಗಣಕ್ಕೆ ಸೇರಿರಲಿ. ಇದು ವ್ಯವಕಲನ ತಾನೆ. 0 ಮೈನಸ್ 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? -4. ಕೆಲವೊಂದು ಸರಿ ಇದಕ್ಕೆ ಬೇರೆ ಸಂಖ್ಯೆ ತಗೊಂಡ್ರೆ 5 ಮತ್ತು 4 ತಗೊಂಡ್ರೆ ಒಂದಿಷ್ಟು ತೋರಿಸ್ತೀನಿ. -4 ಡಸ್ ನಾಟ್ ಬಿಲಾಂಗ್ಸ್ ಟು ಡಬ್ಲ್ಯೂ. ಈಗ ಅದೇ ನಿಮಗೆ 5 ಮತ್ತು 4 ತಗೊಂಡಾಗ 5ರಲ್ಲಿ 4 ಬಂದು ಇದೇನಾಗುತ್ತೆ?
ಡಬ್ಲ್ಯೂ ಗಣಕ್ಕೆ ಸೇರಿದೆ. ಆದರೆ ನಾವು ಪರಿಕಲ್ಪನೆಯನ್ನು ನೀಟಾಗಿ ನೋಡಿಕೊಂಡು ಬೇರೆ ಸಂಖ್ಯೆಯನ್ನು ತಗೋಬೇಕು, ಯೋಚನೆ ಮಾಡಬೇಕು. 0 ಇದೆ, 4 ಇದೆ, ವ್ಯವಕಲನದಲ್ಲಿ ಆಲ್ಮೋಸ್ಟ್ ಗಣಗಳಿಗೆ ಆಗುತ್ತಾ ಆಗಿರೋದಿಲ್ಲ. 0 - 4 -4 ಡಬ್ಲ್ಯೂಗೆ ಸೇರಿಲ್ಲ. ಅಲ್ಲಿ ಒಂದು ಸಂಖ್ಯೆ ಸೇರಿಲ್ಲ ಅಂದರೆ ನಾವು ಅದನ್ನ ಸೇರಿಲ್ಲ ಅಂತಾನೆ ತಗೋಬೇಕು. ಹಾಗಾದ್ರೆ 0 - 4 -4 ಈ ಗಣಕ್ಕೆ ಸೇರಿಲ್ಲ. ಹಾಗಾದ್ರೆ ನೆಕ್ಸ್ಟ್ ನಂಬರ್ ಯಾವುದು? ಪೂರ್ಣಾಂಕಗಳು ನೋಡೋಣ. 2 ಮತ್ತು -3. 2 ಮತ್ತು -3 belongs to Z ಆಗಿರಲಿ. 2 - 3 belongs to Z ಆಗಿರಲಿಕ್ಕೆ ಪೂರ್ಣಾಂಕಗಳ ಗಣಕ್ಕೆ ಸೇರಿರಲಿ. ಇವಾಗ 2 - -3 is equal to 2 + 3 ಆಯಿತು 5. ಇದಕ್ಕೆ ಏನಾಗಿದೆ? ಇದು ಮೈನಸ್ ಸಂಖ್ಯೆಗಳು ಏನಾಗಿದೆ Z ಅಲ್ಲಿ ಇರ್ತಾವಲ್ಲ. ಸೊ ಮೈನಸ್ ಬಂದರೂ ಇರ್ತವೆ, ಪ್ಲಸ್ ಬಂದರೂ ಕೂಡ ಇರ್ತವೆ. ಸೊ ಹಾಗಾದ್ರೆ ಈ ಒಂದು ಪೂರ್ಣಾಂಕಗಳ ಗಣವು ಸಂಕಲನದಲ್ಲಿ ಆಗುತ್ತವಾಗಿದೆ ಅಂತ ಬರೀಬೇಕು. ನೆಕ್ಸ್ಟ್ ಮೂರನೇದು ಯಾವ್ದಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು. 1/2 - 3/2 belongs to 2 ಆಗಿರಲಿ. belongs to 2 ಅಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿರಲಿ. ಇವಾಗ ಸಂಕಲನ ವ್ಯವಕಲನ ಮಾಡಬೇಕಲ್ವಾ? 1/2 3/2 ಕಳೀತಾ ಇದ್ದೀನಿ. ಸೊ 1/2 3/2 ಸೇರಿದೆ ಅಲ್ವಾ? ಸೊ ಹಾಗಾದ್ರೆ 1 - 3 = 2 / 2 -2/2 2 ಕ್ಯಾನ್ಸಲ್ ಆಗೋದೇನೋ -1 ಕೂಡ ನಮಗೆ ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿದೆ. -1 ಅನ್ನೋದು ಭಾಗಲಬ್ಧ ಸಂಖ್ಯಾಗಣಕ್ಕೆ ಸೇರಿದೆ. ಹಾಗಾದ್ರೆ ನೋಡಿ, ಇಲ್ಲಿ ವ್ಯವಕಲನದಲ್ಲಿ ಡಬ್ಲ್ಯೂ ಗಣಕ್ಕೆ ಸೇರಿಲ್ಲ, ಇಲ್ಲಿ ಪೂರ್ಣಾಂಕಗಳ ಗಣಕ್ಕೆ ಅದು ಕೂಡ ಆವೃತವಾಗಿದೆ, ಭಾಗಲಬ್ಧ ಸಂಖ್ಯೆಯೂ ಕೂಡ ಆವೃತ ಆಗಿದೆ. ಸೊ ಹಾಗಾದ್ರೆ ಸಂಕಲನ ಕ್ರಿಯೆಯಲ್ಲಿ ಪೂರ್ಣಾಂಕಗಳ ಗಣ ಸೊ ಹಾಗಾದ್ರೆ ಯಾವ್ದಾಗಿದೆ? ಪೂರ್ಣಾಂಕಗಳು ಮತ್ತೆ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯಾಗಣ. ಪೂರ್ಣ ಸಂಖ್ಯಾಗಣವು ಆವೃತ ಆಗಿಲ್ಲ ಅಂತ ಬರೀಬೇಕು. ಉಳಿದಿದ್ದ ಆವೃತವಾಗದು ಯಾವ್ದು? ಹಾಗಾದ್ರೆ ಇದು ಸ್ವಾಭಾವಿಕ ಸಂಖ್ಯೆಗೆ ಏನು ತಗೋಬಹುದು ನೋಡಿ. 2 ಮತ್ತೆ 3 ಅಂತ ತಗೊಂಡ್ರೆ 2 - 3 ಏನಾಗುತ್ತೆ? -1. ಸ್ವಾಭಾವಿಕ ಸಂಖ್ಯೆಗಳಿಗೆ ನೀವೇ ಕೂಡ ಮುಂಬರ್ತದ್ದು. ಸ್ವಾಭಾವಿಕ ಸಂಖ್ಯೆಗಳಿಗೆ ಇದೇ ಥರ ಮಾಡಿಕೊಂಡು ಸಂಕಲನ ವ್ಯವಕಲನದ ಆಧಾರದ ಮೇಲೆ ನೀವು ಗುಣಲಕ್ಷಣಗಳ ಪರೀಕ್ಷೆಯನ್ನ ಮಾಡಬೇಕು. ಸೊ ಈಗ ಸಂಕಲನದಲ್ಲಿ ವ್ಯವಕಲನ ಕ್ರಿಯೆಯಲ್ಲಿ ಪೂರ್ಣ ಸಂಖ್ಯಾಗಣವು ಆವೃತ ಆಗಿಲ್ಲ. ಅದರ ಆವೃತ ಆಗಿರೋದು ಯಾವುದಲ್ಲೂ ಪೂರ್ಣಾಂಕ ಮತ್ತೆ ಭಾಗಲಬ್ಧ ಸಂಖ್ಯೆಗಳು ಆವೃತ ಆಗಿದೆ. ನೆಕ್ಸ್ಟ್ ಬರ್ತಕ್ಕಂಥ ಒಂದು ಆಪರೇಷನ್ ಯಾವುದಪ್ಪ ಅಂದರೆ ಗುಣಾಕಾರ. ಗುಣಾಕಾರದ ಮೇಲೆ ನಾವು ಪರೀಕ್ಷೆಯನ್ನ ಮಾಡೋಣ. ಇದು ಗುಣಾಕಾರ. ಅದರಲ್ಲಿ ಮೊದಲನೇದು 0 ಮತ್ತು 6. 0 ಮತ್ತು 6 ಬಿಲಾಂಗ್ಸ್ ಟು ಡಬ್ಲ್ಯೂ ಆಗಿರಲಿ. ಆಯ್ತಾ? ಇವಾಗ 0 × 6 = 0. ಇದು ಕೂಡ ಡಬ್ಲ್ಯೂಗಳಿಗೆ ಸೇರಿದೆ. ಇನ್ನು ಒಂದು ಎಕ್ಸಾಂಪಲ್ ತಗೊಂಡ್ರೆ 1 × 2 = 7. ಇದು ಕೂಡ ಡಬ್ಲ್ಯೂಗಳಿಗೆ ಸೇರಿದೆ. ಸೊ ಗುಣಾಕಾರದ ಮೇಲೆ ಈ ಒಂದು ಪೂರ್ಣ ಸಂಖ್ಯೆಗಳ ಗಣವು ಆವೃತ ಆಗಿದೆ ಅಂತ ಬರಬೇಕು. ನೆಕ್ಸ್ಟ್ ಎರಡನೇದು ಯಾವುದು? -1 ಮತ್ತೆ 2 ಬಿಲಾಂಗ್ಸ್ ಟು ಝೆಡ್ ಆಗಿದೆ. ಝೆಡ್ ಅಲ್ಲಿ ಯಾವುದು? ಪೂರ್ಣಾಂಕಗಳ ಗಣ. -1 × 2 = -2. ಇದು ಕೂಡ ಝೆಡ್ಗೆ ಸೇರ್ಪಡುತ್ತೆ. ಮೂರನೇದು ಯಾರಪ್ಪ ಅಂದರೆ 1/3 ಮತ್ತು
5 ಬಿಲಾಂಗ್ಸ್ ಟು ಕ್ಯೂ ಆಗಿರಲಿ. ಹಾಗಾದ್ರೆ 1/3 ಇಂಟು 3/5 ಕ್ಯಾನ್ಸಲ್ ಆದರೆ 1/5 ಬಿಲಾಂಗ್ಸ್ ಟು ಕ್ಯೂ ಆಗಿದೆ. ನೋಡಿ ಇಲ್ಲಿ ಗುಣಾಕಾರದಲ್ಲಿ ಪೂರ್ಣ ಸಂಖ್ಯೆಗಳ ಗಣ ಮತ್ತೆ ಪೂರ್ಣಾಂಕಗಳ ಗಣ ಮತ್ತೆ ಭಾಗಲಬ್ಧ ಸಂಖ್ಯೆಗಳ ಎಲ್ಲ ಗಣಗಳು ಕೂಡ ಆವೃತವಾಗಿವೆ. ಆವೃತವಾಗೋದು ಅಂದ್ರೆ ಅಲ್ಲಿ ಬರ್ತಕ್ಕಂಥ ಗುಣಾಕಾರ ಭಾಗಾಕಾರ ಅಥವಾ ಸಂಕಲನ ವ್ಯವಕಲನದ ಮೇಲೆ ಆ ಸಂಖ್ಯೆಗಳನ್ನ ತಗೊಂಡು ನಾವು ಆ ಒಂದು ಪರಿಕಲ್ಪನೆ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆಯು ಕೂಡ ಆ ಗಣಕ್ಕೆ ಸೇರಿಕೊಂಡ್ರೆ ಅದು ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಆವೃತವಾಗಿದೆ ಅಂತ ಅರ್ಥ. ಅಕಸ್ಮಾತ್ ಅಲ್ಲಿ ಬರ್ತಕ್ಕಂಥ ಸಂಖ್ಯೆಯು ಆ ಗಣಕ್ಕೆ ಸೇರಿಲ್ಲ ಅಂದಾಗ ಅದು ಆವೃತ ಆಗಿಲ್ಲ ಅಂತ ಅರ್ಥ. ಅದು ಸಂಕಲನ ಆಗಿರ್ಬೋದು, ವ್ಯವಕಲನ ಆಗಿರ್ಬೋದು, ಗುಣಾಕಾರ ಆಗಿರ್ಬೋದು, ಭಾಗಾಕಾರ ಆದ್ರೂ ಆಗಿರ್ಬೋದು. ಸೊ ಇಲ್ಲಿ ಗುಣಾಕಾರದಲ್ಲಿ ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು ಮತ್ತೆ ಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಕೂಡ ಏನಾಗಿದ್ದಾವೆ, ಆವೃತವಾಗಿದ್ದಾವೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಭಾಗಾಕಾರ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಗಾಳಿಯ ಪರಿಕಲ್ಪನೆ ಭಾಗಾಕಾರ ಗಣ. ಸೊ ಭಾಗಾಕಾರದಲ್ಲಿ ಮೊದಲನೇದು ಪೂರ್ಣ ಸಂಖ್ಯೆ ತಗೋಣ. 0 ಮತ್ತು 6 ಅಥವಾ 0 ಮತ್ತೆ 4 ಬಿಲಾಂಗ್ಸ್ ಟು W ಆಗಿರಲಿ. ಇಲ್ಲಿ ನೋಡಿ ಮಕ್ಕಳ ಎರಡು ಪರಿಕಲ್ಪನೆ. 0/4 ಇಸ್ ಈಕ್ವಲ್ ಟು ಬರೀತೀವಿ 0/4 ಇದು ಬಿಲಾಂಗ್ಸ್ ಟು W ಆಗುತ್ತೆ. ಆದರೆ 4 ಡಿವೈಡೆಡ್ ಬೈ 0 4 ಡಿವೈಡೆಡ್ 0 ಇಸ್ ಈಕ್ವಲ್ ಟು ಏನು 0 ಛೇದ ಏನಾಯಿತು 0 ಬಂದ್ಬಿಟ್ಟು ಇದು ಡಸ್ ನಾಟ್ ಬಿಲಾಂಗ್ಸ್ ಟು W ಅಂತ ಆಗುತ್ತೆ. ಹಾಗಾಗಿ ಈ ಒಂದು ಭಾಗಾಕಾರದಲ್ಲಿ W ಅನ್ನೋದು ಸೇರಿಕೊಂಡಿಲ್ಲ. ಹಾಗಾಗಿ ನೆಕ್ಸ್ಟ್ ಯಾರು ಬರ್ತಾರೆ, -1 ಮತ್ತೆ 4 ಬಿಲಾಂಗ್ಸ್ ಟು Z ಆಗಿರಲಿ. ಬಿಲಾಂಗ್ಸ್ ಟು Z ಆಗಿರಲಿ. -1 ಡಿವೈಡೆಡ್ ಬೈ 4 ಇದು ಕೂಡ ಭಾಗಾಕಾರದಾಗ -1 ಡಿವೈಡೆಡ್ ಬೈ 4 ಇದು ಕೂಡ Z ಗೆ ಸೇರ್ಕೊಳ್ಳುತ್ತಾ ಭಾಗಾಕಾರದಲ್ಲಿ ಡಸ್ ನಾಟ್ ಬಿಲಾಂಗ್ಸ್ ಟು Z. ಅಕಸ್ಮಾತ್ 0 ತಗೊಂಡು 3 ತಗೊಂಡು ಮೈನಸ್ ಮಾತ್ರ ಬರ್ತದೆ. ಭಿನ್ನರಾಶಿಯಲ್ಲಿ ಪೂರ್ಣಾಂಕಗಳ ಗಣಕ್ಕೆ ಸೇರ್ಕೊಳ್ಳಲ್ಲ. ಸೊ ಮೂರನೇದು ಯಾವ್ದಪ್ಪ ಅಂದರೆ 2/3 ಮತ್ತು 1/4 ಬಿಲಾಂಗ್ಸ್ ಟು ಕ್ಯೂ ಆಗಿರಲಿ. ಸೊ ಇಲ್ಲಿ ಅದರ ಭಾಗಾಕಾರ 2/3 ಡಿವೈಡೆಡ್ ಬೈ 1/4 ಹೇಗೆ ಬರೀತೀವಿ, 2/3 ಇಂಟು 4/1 ಅಲ್ಲಿ 2 3 ಇದು ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿಕೊಂಡಿದೆ. ಹಾಗಾದ್ರೆ ಇಲ್ಲಿ ನೋಡಿ ಯಾವುದು ಕ್ಯೂ ಮಾತ್ರ ಆವೃತವಾಗಿದೆ. ಅಂದರೆ W ಮತ್ತೆ Z ಭಾಗಾಕಾರ ಕ್ರಿಯೆಯಲ್ಲಿ ಆವೃತವಾಗಿಲ್ಲ. ಆವೃತವಾಗಿರೋದು ಯಾವುದು, ಬರೀ ಕ್ಯೂ ಮಾತ್ರ ಆವೃತ ಆಗಿದೆ. ಸೊ ಮಕ್ಕಳೇ ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ, ಆವೃತಗಳನ್ನು ಪರಿಶೀಲನೆಯಿಂದ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಇದು ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತೆ ಭಾಗಾಕಾರ. ಇಲ್ಲಿ W Z ಮತ್ತೆ Q ಹೌದಲ್ವ ಮಕ್ಕಳ. ಇನ್ನು W ಗಣ ಪೂರ್ಣ ಸಂಖ್ಯೆಗಳ ಗಣ. ಸಂಕಲನದಲ್ಲಿ ಆವೃತವಾಗಿದೆಯಾ, ಆಗಿದೆ. ವ್ಯವಕಲನದಲ್ಲಿ ಆವೃತವಾಗಿದೆಯಾ, ಇಲ್ಲ. ಗುಣಾಕಾರದಲ್ಲಿ ಆವೃತವಾಗಿದೆಯಾ, 0 ಕೂಡ 0 ಬಂದರೆ ಅದು ಗಣಕ್ಕೆ ಸೇರ್ಕೊಂಡಿದೆ, ಹೌದು. ಭಾಗಾಕಾರದಲ್ಲಿ ಆಗಿದೆಯಾ, ಆಗಿದೆ. ನೆಕ್ಸ್ಟ್ ಯಾವುದು, ಪೂರ್ಣಾಂಕಗಳು. ಸಂಕಲನದಲ್ಲಿ ಆವೃತವಾಗಿದೆ, ವ್ಯವಕಲನದಲ್ಲಿ ಕೂಡ ಆವೃತ ಆಗಿದೆ, ಗುಣಾಕಾರದಲ್ಲೂ ಕೂಡ ಆವೃತ ಆಗಿದೆ. ಆದರೆ ಭಾಗಾಕಾರದಲ್ಲಿ ಮಾತ್ರ ಆವೃತ ಆಗಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು, ಕ್ಯೂ. ಸಂಕಲನದಲ್ಲೂ ಆವೃತವಾಗಿದೆ, ವ್ಯವಕಲನದಲ್ಲೂ ಆವೃತವಾಗಿದೆ, ಗುಣಾಕಾರದಲ್ಲೂ ಕೂಡ ಆವೃತವಾಗಿದೆ, ಭಾಗಾಕಾರ
ವ್ಯವಕಲನ ಭಾಗಾಕಾರಕ್ಕೆ ಆವೃತ್ತಿ ಆಗಿಲ್ಲ. ಪೂರ್ಣಾಂಗಗಳ ಗಣವು ಭಾಗಾಕಾರದಲ್ಲಿ ಆವೃತ್ತಿ ಆಗಿಲ್ಲ. ಹಾಗೆ ಭಾಗಲಬ್ಧ ಸಂಖ್ಯೆಗಳು ಎಲ್ಲ ಒಂದು ಗಣದಲ್ಲೂ ಕೂಡ ಆವೃತ್ತಿಯನ್ನ ಹೊಂದಿದೆ. ಸೊ ಈ ರೀತಿಯಾಗಿ ನಾವು ಆವೃತ್ತ ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ಅರ್ಥ ಆಯ್ತು ಮಕ್ಕಳ? ಸೊ ಹಾಗಾದ್ರೆ ನೀವು ಯಾವ್ದಾದ್ರು ನಂಬರ್ಸ್ ತಗೋಬಹುದು. ಆ ಗಣಕ್ಕೆ ಸೇರಿರ್ತಕ್ಕಂಥ ಒಂದಲ್ಲ, ಒಂದಕ್ಕಿಂತ ಜಾಸ್ತಿ ತಗೋಬೇಕು. ಒಂದೊಂದ್ಸರಿ ಈ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಆ 0 ಮತ್ತೆ 4 ಇದೆಯಲ್ಲ ಭಾಗಾಕಾರದಲ್ಲಿ, ಅಲ್ಲಿ ನೀವು 3 ಮತ್ತೆ 6 ತಗೋತೀರಾಗ 6 ಮತ್ತೆ 3 ತಗೋತೀರ ಅಂದ್ಕೊಂಡು 6 ಮತ್ತೆ 3 ತಗೊಂಡಾಗ 6/3 ಅಂದಾಗ 3 ಅಂದ್ರೆ 3 2 ಬಂದ್ಬಿಟ್ಟು ಈ 2 ಡಬ್ಲ್ಯೂ ಗಣಕ್ಕೆ ಸೇರ್ಕೊಳ್ಳುತ್ತೆ. ಬಟ್ ಅಲ್ಲಿ ಯೋಚನೆ ಮಾಡಬೇಕು, ಪ್ರತಿಯೊಂದು ಸಂಖ್ಯೆನೂ ತಗೊಂಡಾಗ ನಿಮಗೆ ಕಂಪ್ಲೀಟ್ ಆಗಿ ಭಾಗಾಕಾರ ಆಗುತ್ತಾ, ಅಥವಾ ಭಿನ್ನರಾಶಿಯಲ್ಲಿ ಬರುತ್ತಾ, ಅಥವಾ ಮೈನಸ್ ಸಂಕಲನದಲ್ಲಿ ಓಕೆ, ವ್ಯವಕಲನದಲ್ಲಿ ಪ್ರತಿಯೊಂದು ಸಂಖ್ಯೆಯನ್ನು ಭಾಗಿಸಿದಾಗ ಅನ್ಸೋದು, ವ್ಯವಕಲನ ಮಾಡಿದಾಗ ಪ್ಲಸ್ ಚಿಹ್ನೆನೇ ಇರ್ತಕ್ಕಂಥ ಸಂಖ್ಯೆ ಬರ್ತಾವ ಅಥವಾ ಋಣ ಸಂಖ್ಯೆಗಳು ಬರ್ತಾವ ಅನ್ನೋದನ್ನ 1 ಅಲ್ಲ 2 ಅಲ್ಲ 3 ಎಕ್ಸಾಂಪಲ್ಸ್ ತಗೊಂಡು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಡಬ್ಲ್ಯೂ ಗಣದಲ್ಲಿ ವ್ಯವಕಲನ ಆಲ್ಮೋಸ್ಟ್ ನಮಗೆ ಇದರಲ್ಲಿ ಯಾವುದಲ್ಲಿ ಡಬ್ಲ್ಯೂ ಮತ್ತೆ ಭಾಗಾಕಾರಕ್ಕೆ ಅದು ಸೇರ್ಕೊಳ್ಳಲ್ಲ. ಸೊ ಇಂಟಿಜರ್ಸ್ ಅಂದ್ರೆ ಪೂರ್ಣಾಂಕಗಳ ಗಣದಲ್ಲಿ ಭಾಗಾಕಾರ ಬರಲ್ಲ. ಈ ಭಾಗಾಕಾರ ಬರ್ತಕ್ಕಂಥದ್ದು ಯಾವ ರೀತಿಯಾಗಿರೋದು ಯಾವುದರಲ್ಲಿ? ಕ್ಯೂ ಅಲ್ಲಿ ಮಾತ್ರ. ಕ್ಯೂ ಗಣಕ್ಕೆ ಎಲ್ಲ ಒಂದು ಆವೃತ್ತಗಳ ಹೊಂದಿಕೆ ಆಗುತ್ತೆ. ಸಂಕಲನ ಆಗಿರ್ಬೋದು, ವ್ಯವಕಲನ ಆಗಿರ್ಬೋದು, ಭಾಗಾಕಾರ ಆಗಿರ್ಬೋದು, ಗುಣಾಕಾರ ಆಗಿರ್ಬೋದು. ಅರ್ಥ ಆಯ್ತಲ್ವ ಮಕ್ಕಳ? ಇದು ಮೊದಲನೇ ಪ್ರಾಪರ್ಟಿ, ಗುಣಲಕ್ಷಣ, ಆವೃತ್ತತೆ ಅಂತ ಹೇಳ್ತೀವಿ. ಸೊ ಮುಂದಿನ ಗುಣಲಕ್ಷಣಕ್ಕೆ ನಾವು ಹೋಗೋಣ.